ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭುವನ ಯೂಟ್ಯೂಬ್ ಚಾನಲ್. ಇವತ್ತಿನ ಮೆಂತ್ಯ ಚಟ್ನಿ ಮತ್ತು ತಟ್ಟೆ ಇಡ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಇಡಿಯಷ್ಟು ಒಣಮೆಣ್ಸಿನ್ಕಾಯಿ ಮತ್ತು ಮೆಂತ್ಯಕಾಳು 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಲೈಟಾಗಿ. ಅದಕ್ಕೆ ಕರಿಬೇವು ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿರೋದು. ರುಚಿಗೆ ತಕ್ಕಷ್ಟು ದಪ್ಪ ಉಪ್ಪನ್ನು ಆ್ಯಡ್ ಮಾಡಿದ್ದೀವಿ ಮತ್ತು ಕೊತ್ತಂಬರಿ ಸೊಪ್ಪು 1 ಹಿಡಿಯಷ್ಟು ತೊಳೆದಿಟ್ಕೊಂಡಿರೋದು, ಬೆಳ್ಳುಳ್ಳಿ 1 ಹಿಡಿ ಒಡೆದಿಟ್ಕೊಂಡಿರೋದು ಮತ್ತು ಸ್ವಲ್ಪ ಬೆಲ್ಲ, ಹುಣಸೆಹಣ್ಣು ನೆನೆ ಇಟ್ಕೊಂಡಿದ್ದೀವಿ ನೋಡಿ ತೊಳೆದು. ಆಮೇಲಿಂದ ಒಂದು ಜಾರಿಗೆ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಮೆಣಸಿನ್ಕಾಯಿ ಮೆಂತ್ಯ ಕಾಳನ್ನು ಹಾಕಿ ಫಸ್ಟು ಪೌಡರ್ ಮಾಡ್ಕೋಬೇಕು. ಇದು ಪೌಡರ್ ಹಾಕ್ತಿದ್ದಂಗೆ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಬೆಲ್ಲ ಆ್ಯಡ್ ಮಾಡಿ ಮಿಕ್ಸಿ ಮಾಡ್ಕೋಬೇಕು. ಹುಣಸೆಹಣ್ಣ, ಉಪ್ಪನ್ನ ಆಲ್ರೆಡಿ ಹಾಕಿಟ್ಟಿರ್ತೀವಲ್ಲ ಮೆಣಸಿನ್ಕಾಯಿಗೆ ನೋಡಿ ಹಾಕ್ಕೋಬೇಕು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಿದ್ದೀವಿ. ನೋಡಿ ಮೆಂತ್ಯ ಚಟ್ನಿ ಈ ರೀತಿಯಾಗಿ ರುಬ್ಬಿಟ್ಕೊಂಡ್ರೆ ರೊಟ್ಟಿಗೆ ಚಪಾತಿಗೆ ಒಳ್ಳೆ ಕಾಂಬಿನೇಷನ್. ಎಷ್ಟು ದಿನನಾರು ಸ್ಟೋರ್ ಮಾಡಿ ಇಡ್ಬೋದು. ಆಮೇಲಿಂದ ತಟ್ಟೆ ಇಡ್ಲಿಗೆ ಉದ್ದಿನಬೇಳೆನ ಈ ರೀತಿಯಾಗಿ ನೆನೆ ಇಟ್ಟಿರೋದು. 1 ದಿನ ಬೆಳಗ್ಗೆನೇ ನೆನೆ ಇಟ್ಟು ನೈಟು ರುಬ್ತಾ ಇರೋದು. ಇದು ಉದ್ದಿನಬೇಳೆ ತೊಳೆದು 2ರಿಂದ 3 ಸ್ಪೂನ್ ತೊಗೊಂಡಿದ್ದೀವಿ. ಉದ್ದಿನಬೇಳೆ ನೆನೆ ಇಟ್ಕೊಂಡಿರೋದು ತೊಳೆದು ರುಬ್ಬಿಟ್ಕೋಬೇಕು. ಇದನ್ನು ತೊಳೆದು ಅಂದರೆ ಬಸ್ದು ಆಲ್ರೆಡಿ ನೆನೆ ಹಾಕಿರ್ತೀವಲ್ಲ ಬೆಳಗ್ಗೆನೇ ಬಸ್ದು ರುಬ್ಕೋಬೇಕು ಹಿಟ್ಟನ್ನು. ನೋಡಿ ಈ ಕನ್ಸಿಸ್ಟೆನ್ಸಿಲಿ ಉದ್ದಿನಬೇಳೆ ರುಬ್ಕೊಂಡಿರೋದು. ಆಮೇಲೆ ಅಕ್ಕಿ ಕೂಡ 2 ಪಾವಿನಷ್ಟು ಅಕ್ಕಿ ನೆನೆ ಇಟ್ಕೊಂಡಿದ್ದೀವಿ. ಅದಕ್ಕೆ ಒಂದು ಅರ್ಧ ಪಾವಷ್ಟು ರೈಸ್ನು ಕೂಡ ಆ್ಯಡ್ ಮಾಡಬೇಕು. ಮಾಡಿಟ್ಟಿರೋಂಥ ರೈಸ್ನು ಇದ್ರ ಜೊತೆ ಹಿಟ್ಟಿನ ಜೊತೆ ಮಾಡ್ಕೋಬೇಕು. ಮಾಡಬೇಕಾದ್ರೆ ಮಿಕ್ಸಿ ಬೆಳಗ್ಗೆ ನೆನೆ ಇಟ್ಟು ನೈಟು ರುಬ್ಕೊಂಡು ತಿರುಗಿ ಬೆಳಗ್ಗೆ ಇದು ತಟ್ಟೆ ಇಡ್ಲಿಗೆ ರೆಡಿ ಮಾಡ್ತಿರೋದು. ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇಟ್ಟು ರೆಡಿ ಮಾಡ್ಕೋಬೇಕು. ಗೊತ್ತಾಗ್ತಿದೆ ಯಾವ ಕನ್ಸಿಸ್ಟೆನ್ಸಿ ಇದೆ ಅಂತ. ಇದನ್ನು ಎಲ್ಲ ಮಾಡಿದ್ಮೇಲೆ ಒಂದು ದಪ್ಪ ಉಪ್ಪನ್ನು ಹಾಕಿಡಬೇಕು. ಉಪ್ಪು ಹೊಂದ್ಕೊಳ್ಳುತ್ತೆ ಹಿಟ್ಟಿನ ಜೊತೆಗೆ. ನೋಡಿ ಈ ರೀತಿಯಾಗಿ ಮಿಕ್ಸಿ ಆಗಿ ರೆಡಿಯಾಗಿದೆ ಹಿಟ್ಟು. ತಿರುಗಿ ಬೆಳಗ್ಗೆ ಇದು ಕೂಡ ವಿಡಿಯೋ ಇದು. ಈ ಥರ ಸ್ಟ್ಯಾಂಡ್ ಎಲ್ಲರ ಮನೇಲಿ ಇರುತ್ತೆ. ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಅಂತಲೇ ಬರುತ್ತೆ ಅಂಗಡಿಯಲ್ಲಿ. ಈ ಥರ ತಟ್ಟೆಗಳಿಗೆ ಫಸ್ಟ್ ಎಣ್ಣೆಗಳನ್ನು ಸವರ್ಕೊಂಡು ಒಂದು ಸಣ್ಣ ಸ್ಪೂನಲ್ಲಿ 2 ಸ್ಪೂನ್ ಹಾಕ್ಕೊಂಡು ಈ ರೀತಿಯಾಗಿ ರೌಂಡಲ್ಲಿ ಮಾಡ್ಕೋಬೇಕು. ಒಂದು 10 ನಿಮಿಷ 10ರಿಂದ 15 ನಿಮಿಷ ಹವೆಯಲ್ಲಿ ಬೇಯಿಸಿದರೆ ತಟ್ಟೆ ಇಡ್ಲಿ ರೆಡಿ ಆಗುತ್ತೆ. ಎಲ್ಲ ಸ್ಟ್ಯಾಂಡಿಗೂ ಕೂಡ ಹಿಟ್ಟಾಕಿ ಇಡ್ತಿರೋದು, ಎಲ್ಲ ಪ್ಲೇಟಿಗೂ ಕೂಡ. ಸ್ಟ್ಯಾಂಡಿಗೆ ಹಿಟ್ಟೆಲ್ಲ ಹಾಕಿ ರೆಡಿ ಮಾಡಿದ್ವಿ. ಒಂದು ಪಾತ್ರೆಗೆ ನೀರು ಹಾಕಿ ಆ ಸ್ಟ್ಯಾಂಡನ್ನು ಇಟ್ಟು ಇನ್ನೊಂದು ಪಾತ್ರೆನ ಕ್ಲೋಸ್ ಮಾಡಬೇಕು ಲಿಡ್ ಥರ, ಗಾಳಿ ಹೋಗ್ದಲೇ ರೀತಿಲಿ. ಸ್ಟವ್ನ ಹೈ ಫ್ಲೇಮಲ್ಲೇ ಇಡಬೇಕು. ಈ ರೀತಿಯಾಗಿ ಪಾತ್ರೆನ ದಬಾಕಿ ಒಂದು 10ರಿಂದ 15 ನಿಮಿಷ ಬೇಯಿಸಬೇಕು ಇದನ್ನು ತಟ್ಟೆ ಇಡ್ಲಿನ. ಇದಕ್ಕೆ ಸ್ವೀಟ್ ಒಂದು ಕಾಂಬಿನೇಷನ್ ಇದೆ ಚಟ್ನಿ ಜೊತೆಗೆ, ಆಲೂಗೊಟ್ರೆ ಅಂತೀವಿ ನಮ್ಮ ಕಡೆ. ಇದು ಯಾರಿಗಾರು ಗೊತ್ತಿದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಇದ್ರ ರೆಸಿಪಿ ಕೂಡ ಮಾಡೋಕ್ಕಾಗಲಿಲ್ಲ, ಸಾರಿ. ನೆಕ್ಸ್ಟ್ ಟೈಮ್ ಈ ರೆಸಿಪಿನ ಹಾಕ್ತೀನಿ. ನೋಡಿ ಈಗ ರೆಡಿ ಟು ಸರ್ವ್ ತಟ್ಟೆ ಇಡ್ಲಿ ಕೂಡ ರೆಡಿಯಾಗಿದೆ ಮತ್ತು ಚಟ್ನಿ ಆಲೂಗೊಟ್ರೆ ಕಾಂಬಿನೇಷನ್ ಆಗಿ ಇದೆ. ಇವಾಗ ತಿನ್ನೋದಕ್ಕೆ ತಟ್ಟೆ ಇಡ್ಲಿ ರೆಡಿಯಾಗಿದೆ. ತಟ್ಟೆ ಇಡ್ಲಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.